ಬಲರಾಮನ ದಿನಗಳು ಅದ್ಭುತವಾಗಿರುವಂತ ಸಿನಿಮಾ. ಒಂದು ಬ್ಯಾಕ್ 80s ಹೋದಂಗೆ ಒಂದು ಫೀಲ್ ಆಯ್ತು. ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಅಂತ ಅನಿಸ್ತು. ನನಗೆ ಇಂಡಸ್ಟ್ರಿಲಿ ಒಂದಷ್ಟು ಜನರ ಫೈಟ್ಸ್ ಇಷ್ಟ ಆಗುತ್ತೆ. ದರ್ಶನ್ ಸರ್ ಫೈಟ್ ಆಗಿರ್ಬೋದು, ಒಂದಷ್ಟು ಜನ ದುನಿಯಾ ವಿಜಯ್ ಸರ್ ಫೈಟ್ ಆಗಿರ್ಬೋದು. ಅದ ನಂತರ ನನಗೆ ಇಷ್ಟ ಆಗುವಂತ ಅದ್ಭುತವಾಗಿರುವಂತ ಫೈಟ್ ಮಾಡುವಂತ ಹೀರೋ ಅಂತ ನನಗೆ ಇಷ್ಟ ಆಗುತ್ತೆ. ಸೊ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದು ಸಟಲ್ ಪರ್ಫಾರ್ಮೆನ್ಸ್, ಒಂದು ಮೆಥಡ್ ಆಕ್ಟಿಂಗ್ ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರು ಮಾಡಿರುವಂತ ಪರ್ಫಾರ್ಮೆನ್ಸ್ ನ ಥಿಯೇಟರ್ ಗೆ ಬಂದು ನೋಡ್ಬೇಕು. ಅಂಡ್ ವಿನಯ್ ಇಸ್ ಎಕ್ಸೆಪ್ಷನಲ್. ಜೊತೆಯಲ್ಲಿ ನಾವು ಕಂಟೆಂಪ್ರರೀಸ್ ಅಂತ ಹೇಳ್ಕೊಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ವಿನಯ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಪ್ರತಿ ಒಬ್ರು ಅವರವರ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ಥಿಯೇಟರ್ ಬಂದ್ ಸಿನಿಮಾನ ನೋಡಿ. ಚೈತನ್ಯ ಸರ್ ಅಂತ ಮೇರು ಡೈರೆಕ್ಟರ್ ಬಂದು ದಯವಿಟ್ಟು ಥಿಯೇಟರ್ ಬನ್ನಿ ಅಂತ ಕೇಳ್ಕೊಳ್ಳೋದು ನಮ್ಮ ಇಂಡಸ್ಟ್ರಿಗೆ ಶೋಭೆ ತರಲ್ಲ. ದಯವಿಟ್ಟು ನಾವೆಲ್ಲರೂ ನಮ್ಮ ಕರ್ತವ್ಯ ಆಗುತ್ತೆ ಥಿಯೇಟರ್ ಒಂದು ಸಿನಿಮಾ ನೋಡೋದನ್ನ. ಒಂದು ಒಳ್ಳೆ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡೋಣ. ಬಲರಾಮನ ದಿನಗಳಿಗೆ ಆಲ್ ದ ವೆರಿ ಬೆಸ್ಟ್. ಅಂಡ್ ನನ್ಗೆ ಭೂಗತ ಲೋಕ ಅಂತ ಬಂದಾಗ, ಒಂದು ಅಂಡರ್ ವರ್ಲ್ಡ್ ಪ್ರಪಂಚಕ್ಕೆ ಬಂದಾಗ ಐ ಥಿಂಕ್ ಹುಡುಗಿಯರಿಗೆ ಜಾಸ್ತಿ ಕನ್ವಿನ್ಸ್ ಆಗಲ್ಲ ಅಥವಾ ಹುಡುಗಿಯರಿಗೆ ಜಾಸ್ತಿ ಇಷ್ಟ ಆಗೋದಿಲ್ಲ. ಬಟ್ ಈ ಒಂದು ಸಿನಿಮಾ ನಿಜವಾಗ್ಲೂ ತುಂಬಾನೇ ಕನೆಕ್ಟ್ ಆಗುತ್ತೆ, ತುಂಬಾನೇ ಇಷ್ಟ ಆಗುತ್ತೆ. ಯಾಕೆಂದ್ರೆ ಇದು ಒಂಥರ ಅಂಡರ್ ವರ್ಲ್ಡ್ ಫ್ಯಾಂಟಸಿ ಬಿಲ್ಡ್ ಅಪ್ ಆತರ ತೋರಿಸಿಲ್ಲ. ಅದು ಹೇಗಿತ್ತು ರಸ್ಟಿಕ್ ಆಗಿ, ಆಗಿನ ಕಾಲದಲ್ಲಿ ಆಗಿನ ಬೆಂಗಳೂರು ಹೇಗಿತ್ತು, ಆಗಿನ ಸ್ಟೈಲಿಂಗ್ ಹೇಗಿತ್ತು, ಆಗಿನ ಹುಡುಗರು ಆ ಅಂಡರ್ ವರ್ಲ್ಡ್ ಹಾಗೆ ತೋರಿಸಿದ್ದಾರೆ. ತುಂಬಾ ರಸ್ಟಿಕ್ ಆಗಿತ್ತು. ಅಂಡ್ ಲೈಕ್ ಶಿಶಿರ್ ಸೆಟ್, ಕಾಸ್ಟಿಂಗ್ ಅಮೇಜಿಂಗ್, ಕಾಸ್ಟಿಂಗ್, ಡೈರೆಕ್ಷನ್, ಕ್ಯಾಮ್ರಾ ಎಲ್ಲ ಸಖತ್ತಾಗಿತ್ತು. ಟೆಕ್ನಿಕಲಿ ತುಂಬಾ ಸೌಂಡ್ ಆಗಿರುವಂತ ಸಿನಿಮಾ. ಅಂಡ್ ಎಲ್ರಿಗೂ ಒಂದು ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ವಿನೋದ್ ಸರ್ ನಿಜವಾಗ್ಲೂ ಅಮೇಜಿಂಗ್ ಆಗಿ ಮಾಡಿದ್ದಾರೆ. ತುಂಬಾನೇ ಕನೆಕ್ಟ್ ಆಗ್ತಾರೆ. ಅವ್ರು ಎಲ್ಲೂ ಒಂದು ಡಾನ್ ತರ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಡಾನ್ ಆಗಿರ್ತಾರೆ. ಸೊ ದಟ್ ಇಸ್ ಹೌ ಸಟಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ವಿನಯ್, ಓ ಮೈ ಗಾಡ್, ಹಿ ಸ್ಟೀಲ್ಸ್ ದ ಶೋ. ನಿಜವಾಗ್ಲೂ ವಿನಯ್ ಅವರಂತೂ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಕ್ಯಾರೆಕ್ಟರೈಸೇಷನ್ಸ್ ಎಲ್ಲಾ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಎಸ್ಪೆಷಲಿ ವಿನಯ್ ವಿಲ್ ಸ್ಟ್ಯಾಂಡ್ ಔಟ್ ಅಂತಾನೆ ಹೇಳ್ಬೋದು. ಅದ್ಭುತವಾದಂತ ಒಂದು ಸಿನಿಮಾ, ಕನ್ನಡ ಸಿನಿಮಾವನ್ನ ನಾವು ಥಿಯೇಟರ್ಗೆ ಬಂದು ನೋಡೋಣ. ಎಲ್ರು ಬಂದು ಬಲರಾಮ ನೋಡಿ ಥಿಯೇಟರ್ಗೆ. ಥ್ಯಾಂಕ್ ಯು.